ಹಾಯ್ ಹಲೋ ನಮಸ್ಕಾರ. ನಾವು ಇವತ್ತು ಶಿವಗಂಗೆಗೆ ಹೋಗ್ತಾ ಇದ್ದೀವಿ. ನಮ್ಮ ಸುಜನ್ ರೆಡಿ ಆಗಿದ್ದಾನೆ. ನಮ್ಮ ಸುಜನ್, ಮಹೇಶ್, ನಮ್ಮ ಮನೆಯವರೆಲ್ಲರೂ ಶಿವಗಂಗೆಗೆ ಹೋಗ್ತಾ ಇದ್ದೀವಿ. ನಿಮಗೂ ಅಲ್ಲೊಂದು ಸ್ವಲ್ಪ ಕ್ಲಿಪ್ಪಿಂಗ್ ತಗೊತೀವಿ. ಪೂರ್ತಿ ಬೆಟ್ಟದ ಮೇಲಕ್ಕೆ ನಾವು ಹೋಗ್ತೀವಿ. ನೋಡಬೇಕು, ಪಣ್ಕಲ್ ತೀರ್ಥಕ್ಕೆ ಹೋಗ್ತೀವ, ಬೆಟ್ಟದ ಮೇಲಕ್ಕೆ ನಾವು ಹೋಗ್ತೀವಿ. ಫುಲ್ ಮೇಲಕ್ಕೆ ಹೋಗ್ಬೇಕಾ? ಎಲ್ಲ ರೆಡಿ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಬೆಟ್ಟದ ಮೇಲಕ್ಕೆ ಹೋಗೋದೆಲ್ಲ ಇರುತ್ತೆ. ಪೂರ್ತಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಹೋಗೋಣ. ನಾನು, ನಮ್ಮ ಸುಜನ್, ನಮ್ಮ ಮಹೇಶ್ ಹೋಗಿದ್ದಾನೆ ಆಲ್ರೆಡಿ, ಕಾರಲ್ಲಿದ್ದಾನೆ. ಕರೆಂಟ್ ಬೇರೆ ಇರಲಿಲ್ಲ ಇವತ್ತು ಬೆಳಗ್ಗೆಯಿಂದ. ಅದಕ್ಕೆ ಶಿವಗಂಗೆಗೆ ಹೋಗೋಣ ಅಂತ ಹೊರಟ್ವಿ. ಈಗ ಟೈಮ್ ನೋಡ್ಬೋದು ಎಷ್ಟಾಗಿದೆ ಮಗನೇ. ಟೈಮ್ ಕುಡಿಲಿ, ಫೋನ್ ಕುಡಿಲಿ, ಫೋನಲ್ಲಿ ತೋರಿಸೋಣ. 1:50 1:31 ಆಗಿದೆ. 38 ಆಗಿದೆ. ಇವಾಗ ಹೋಗ್ತಾ ಇದೀವಿ. ನೋಡ್ಬೇಕು ಎಷ್ಟೊತ್ತಾಗುತ್ತೋ. ನಮ್ಮ ಮಹೇಶ್, ಕುಮಾರಿ ರೆಡಿ ಆಗಿದ್ದಾರೆ. ಕಾರಲ್ಲಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಬೆಳಕಿಲ್ಲ, ಲೈಟ್ಸ್ ಎಲ್ಲ ಆಫ್ ಮಾಡಿದೀವಿ, ಹೊರಡಬೇಕು ಅಂತ. ಬೀಗ ಹಾಕ್ ಮಗನೆ. ಬನ್ನಿ ಹೋಗೋಣ. ಬನ್ನಿ ಬಸ್. ಇನ್ನು ಲಾಕ್ ಹಾಕೋ ಸುಜನ್, ಲಾಕ್ ಹಾಕು. ಏನು ಬರಲಿ. ಕಡ್ಲೆಕಾಯಿ ಇಲ್ಲ, ಕಡ್ಲೆಪುರಿ ಇದು ಬಂದು ತಗೊಂಡು ಟೇಬಲ್ ಮೇಲೆ ತಗ. ಅಲ್ಲಿ ಮೀನು ಇರ್ತಾವೆ, ಮೀನು ತಾಣ. ಅಲ್ಲಿ ಕಲ್ಯಾಣಿ ಹತ್ರ ಹೋಗಿ ಮೀನ್ಗೆ ಹಾಕೋಣ. ಮನೆ ಒಳಗಡೆ ಹಾಕೋಣ. ಚಪ್ಪಲಿ ಎಲ್ಲ ತಂದು ಹೆಚ್ಗೆ ಹಾಕೋದು, ಅವನ್ನೇ ಒಳಗಡೆ ಹಾಕೋಣದ. ಯಾರು ತಂದು ಹೆಚ್ಗೆ ಹಾಕಿರೋದು? ಹಿಡ್ಕೊಳಕ್ಕಾಗಲ್ಲ, ಹಿಡ್ಕೊಬಾರ್ದಲ್ಲಿ. ಬ್ಯಾಗಿಗೆ ಕಾರ್ಗಿಡು. ನಡೀರಿ ಬೇಗ. ನಾವು ಯಾವಾಗಲೂ ಹೋಗೋದು ಶಿವಗಂಗೆಗೆ ಹೋಗ್ತಾನೆ ಇರ್ತೀವಿ. ಒಂದು ವರ್ಷಕ್ಕೊಂದು ಸರಿನಾದರೂ ಹೋಗ್ತೀವಿ. ಹಾಗಾಗಿ ಇವತ್ತು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದು. ನಾವು ಹೊರಡೋದು ನೋಡ್ಬೋದು. ಆಲ್ರೆಡಿ 1:30 ಟೈಮ್ ಆಗಿಬಿಟ್ಟಿತ್ತು. ಮತ್ತು ಪೂರ್ತಿ ಬೆಟ್ಟದ ಮೇಲಕ್ಕನ ಹತ್ತನ ಅಂತ ಪ್ಲ್ಯಾನ್ ಮಾಡಿದ್ವಿ. ಲಾಸ್ಟಿಗೆ ನೋಡಿ ಹತ್ತದ್ವಾ ಇಲ್ವಾ ಅಂತ ನೋಡೋಣ. ಸಾಧ್ಯವಾದರೆ ಇದೇ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲ ಅಂದರೆ ಇನ್ನೊಂದು ಪಾರ್ಟ್ 2 ಥರ ಹಾಕ್ತೀನಿ ವಿಡಿಯೋಸು. ಯಾಕೆ ಅಂದರೆ 10 ನಿಮಿಷದ ಮೇಲೆ ಇದೇ ವಿಡಿಯೋ ಆಯಿತು. ಹಾಗಾಗಿ ಮುಂದೆ ನಾಳಿನ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಾಂದರೆ ಇದೇ ಬ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಯಾಕೆಂದರೆ ಬೆಟ್ಟಕ್ಕೆ ಹೋಗಿರೋದು ಮತ್ತು ಕೋತಿಗೆ ಮನೆಯಲ್ಲೇ ಕಡಲೆಕಾಯಿ ಮತ್ತು ಮೀನಿಗೆಲ್ಲ ಹಾಕೋಕ್ಕೆ ಅಂತ ಕಡಲೆಪುರಿ ಎಲ್ಲ ಮನೆಯಲ್ಲೇ ಇತ್ತು. ನಾವು ಡಿಸೆಂಬರಲ್ಲಿ ಕಡಲೆಪುರಿ ತಂದಿದ್ದು. ಇವಾಗಲೇ ಕಡಲೆಪುರಿ ಹಂಗೆ ಇತ್ತು. ಅದನ್ನು ತಗೊಂಡೋಗಿ ಫಿಶ್ಗೆ ಹಾಕಿದ್ವಿ. ಬಂಡೆ ಗಣೇಶನ ಜಾತ್ರೆ ಆಗುತ್ತೆ ನೆಲಮಂಗಲದಲ್ಲಿ. ತಂದಿದ್ವಲ್ಲ, ಅದು ಹಂಗೆ ಇತ್ತು. ನಮ್ಮ ಮನೆ ಕಡಲೆಪುರಿ ಯಾರು ತಿನ್ನಲ್ಲ, ಜಾತ್ರೆಯಲ್ಲಿ ತಂದಿದ್ವಿ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೆ. ಸರಿ ಮೀನ್ಗೆ ಹಾಕೋಣ ಅಂತ ತಗೊಂಡು ಹೊರಟ್ವಿ. ನೋಡೋಣ. ಬೆಟ್ಟದ್ದೆಲ್ಲ ಚೆನ್ನಾಗಿ ವಿಡಿಯೋಸ್ ಬಂದಿದೆ. ನೆಕ್ಸ್ಟ್ ಬರೋ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನಮ್ಮ ಮನೆ ಹತ್ರ ಬರಬೇಕಾದ್ರೆ ಒಂದು ರಿಲಯನ್ಸ್ ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ ಹತ್ರ ಆಲ್ರೆಡಿ ಅಂದರೆ ಯಾವಾಗೂ ಪೆಟ್ರೋಲ್ ಇದ್ದೇ ಇರುತ್ತೆ ನಮ್ಮ ಕಾರಲ್ಲಿ. ಪೆಟ್ರೋಲ್ ಇದೆ, ಬರೀ ಏರ್ ಒಂದು ಹಿಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಏರ್ ಹಿಡಿಸ್ಕೊಂಡು ನಾವು ಹೊರಡ್ತಾ ಇದ್ದೀವಿ. ನೋಡ್ಬೋದು ಲೇಡೀಸ್ ಎಲ್ಲ ಏರ್ ಹಿಡಿತಾಯಿದ್ರು. ಇವಾಗ ಹೆಣ್ಮಕ್ಳೇ ಪೆಟ್ರೋಲು ಹಾಕ್ತಾರೆ, ಏರು ಹಿಡಿತಾರೆ. ಹೆಣ್ಮಕ್ಳು ಗ್ರೇಟ್ ಅಂತಲೇ ಹೇಳ್ಬೋದು. ಈಗಿನ ಇದರಲ್ಲಿ, ಈಗಿನ ಜನ್ರೇಷನಲ್ಲಿ ಎಲ್ಲ ಕೆಲಸನೂ ಮಾಡ್ತಾರೆ. ಯಾವುದೋ ಇದರಲ್ಲಿ ನೋಡಿದೆ, ಹೆಲಿಕಾಪ್ಟ್ರೆಲ್ಲ ಓಡಿಸ್ತಾರೆ ಅಂತ. ವಾವ್, ಗ್ರೇಟ್ ಅನ್ನಿಸ್ತು. ಮತ್ತು ಹೆಣ್ಮಕ್ಳು ಯಾವಾಗೂ ಅಷ್ಟೇ ಸ್ಟ್ರಾಂಗಾಗಿರಬೇಕು. ನನ್ನ ಪ್ರಕಾರ ಸ್ಟ್ರಾಂಗಾಗಿರ್ಬೇಕು ಹೆಣ್ಮಕ್ಳು. ಹಾಗಾಗಿ ಅಂಥದ್ದನ್ನೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಇಲ್ಲೂ ಅಷ್ಟೇ ಬರಬೇಕಾದ್ರೆ ರೋಡಲ್ಲಿ ನಮ್ಮ ನೆಲಮಂಗ್ಲ ಕಡೆಯಿಂದ ಬರಬೇಕಾದ್ರೆ ಕಾಮಧೇನು ಹೋಟ್ಲಿಗೆ ಹೋದ್ವಿ. ಯಾಕೆಂದರೆ ಮನೆಯಲ್ಲಿ ಬೆಳಗ್ಗೆನೇ ತಿಂಡಿಗೆ
ಏನು ಟೊಮೆಟೊ ಬಾತ್ ಮಾಡಿದ್ದೆ. ಬೆಳಗ್ಗೆ ತಿಂಡಿ ತಿಂದ್ಬಿಟ್ಟು ಆರಾಮಾಗೆ, ಅಂದರೆ ಮನೇಲೇ ಇರೋದಲ್ವ ಅಂತ ಸಂಡೇ ಅಂದ್ಬಿಟ್ಟು ಆರಾಮಾಗಿದ್ವಿ. ಏನು ಕೆಲಸ ಇಲ್ಲ, ಅಂದರೆ ಸ್ಲೋನೇ ಆಗೋದು ಮನೆ ಕೆಲಸ ಆಗಿರ್ಬೋದು. ಅವರ ಅಂದರೆ ನಮ್ಮ ಮಹೇಶ್ ವಾಲಿಬಾಲ್ ಆಡೋಕ್ಕೆ ಹೋಗಿದ್ದ, ಸುಜನ್ನು ಆರಾಮಾಗಿ ಟಿ ವಿ ನೋಡ್ಕೊಂಡಿದ್ದ. ನಮ್ಮ ಮನೆಯವರೆಲ್ಲ ಹೊರಗಡೆ ಹೋಗಿದ್ರು. ಒಂದು 12 ಗಂಟೆ ಹಂಗೆ ಬಂದರು. ಬಂದ್ಬಿಟ್ಟು ರೆಡಿ ಆಗ್ರಿ, ಶಿವಗಂಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಶಿವಗಂಗೆಗೆ ರೆಡಿ ಆಗ್ತೀರಾ ಅಂತ ಕೇಳಿದ್ರು. ಹಂಗೆ ಇನ್ನೇನು ಅವ್ರು ಕೇಳೋದು ಯಾವಾಗಾದ್ರೂ ರಜೆ ಇದ್ದಾಗ ಅಪರೂಪಕ್ಕೆ ನಮ್ಮನ್ನೆಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗೋದು. ಸರಿ ಅಂದ್ಬಿಟ್ಟು ನಮಗೂ ಇಷ್ಟ ಶಿವಗಂಗೆಗೆ ಹೋಗೋಕ್ಕೆ. ಕೇಳಿದ್ರಲ್ಲ ಅಂದ್ಬಿಟ್ಟು ಬೇಗ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ, ಅಂದರೆ ತಿಂಡಿ ಮಾಡಿದ್ದೆಲ್ಲ ಪಾತ್ರೆ ನಿಧಾನಕ್ಕೆ ತೊಳೆಯೋಣ ಅಂದ್ಕೊಂಡಿದ್ದೆ. ಬಟ್ ತಿಂಡಿ ಮಾಡಿರೋ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿ, ಅಂದರೆ ಮನೆಗೆ ಹೆಂಗಂದ್ರೆ ಹಂಗೆ ಇಟ್ಬಿಟ್ಟು ಹೋಗಕ್ಕೆ ಇಷ್ಟ ಆಗೋಲ್ಲ. ಎಲ್ಲಾದರೂ ಹೊರಗಡೆ ಹೋಗೋದಿದ್ರೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಟ್ಟೆ ಹೋಗಬೇಕು. ನನಗೆ ಹಂಗೆ ಹೋದ್ರೇ ಮನ್ಸಿಗೆ ಸಮಾಧಾನ. ಹಾಗಾಗಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಟ್ಟು, ಮನೆಗೇನು ಅಡುಗೆ ಮಾಡಬೇಡ್ರಿ, ಹೋಗ್ಬೇಕಾದ್ರೆ ದಾರಿಲಿ ಏನಾದರೂ ಹೋಟ್ಲಿಗೆ ಹೋಗಿ ಕರ್ಕೊಂಡೋಗ್ತೀನಿ, ತಿನ್ನೀರು ಬರ್ರಿ ಅಂತ ಹೇಳ್ತಾಯಿದ್ರು ಹುಡುಗರಿಗೆ ನಮ್ಮ ಮನೆಯವರು. ನಾನು ಹೇಳಿದೆ ಮನೆಗೆ ಏನಾದರೂ ಮಾಡ್ತೀನಿ ಮಕ್ಳಿಗೆ, ಮಧ್ಯಾಹ್ನದ ಊಟ ಮಾಡಿಲ್ಲ ಅಂತ. ಬಟ್ ಹೋಟ್ಲಲ್ಲೇ ಕೊಡಿಸ್ತೀನಿ ಬನ್ನಿ ಅಂತ ಕರ್ಕೊಂಡೋದ್ರು. ಬರಬೇಕಾದ್ರೆ ಅಂದರೆ ಹೇಳಿದ್ನಲ್ಲ ಹೋಟೆಲ್ ಕಾಮಧೇನು ಅಂತ, ಇಲ್ಲಿಗೆ ಬಂದ್ವಿ. ಬಟ್ ಫುಡ್ಡೆಲ್ಲ ತುಂಬ ಚೆನ್ನಾಗಿ ಹೈಜಿನಿಕ್ಕಾಗೂ ಇರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ಬಟ್ ಊಟ ಅಂದರೆ ಕಾಸ್ಟ್ಲಿ ಇರುತ್ತೆ ಊಟ ಎಲ್ಲ. ಇಲ್ಲಿ ಊಟ ತಿಂದ್ಕೊಂಡು ಇಲ್ಲಿಂದ ಶಿವಗಂಗೆಗೆ ಹೊರಟ್ವಿ. ನಮ್ಮ ನೆಲಮಂಗಲದಿಂದ ಶಿವಗಂಗೆಗೆ ಒಂದು 1/2 ಅವರ್, 1/4 ಅವರ್, 1 ಅವರಾಗೆಲ್ಲ ಹೋಗ್ಬಿಡ್ಬೋದು. ನೋಡ್ಬೋದು ಶಿವಗಂಗೆಗೆ ಹೋಗ್ತಾಯಿದ್ದೀವಿ. ನಮ್ಮ ಮನೆಯವರು, ನಾನು, ನಮ್ಮ ಸುಜನ್ನು ಹೋಗ್ತಾಯಿರ್ತೀವಿ. ನಮ್ಮ ಮಕ್ಕಳು, ಸಣ್ಣ ಮಕ್ಕಳು ಇದ್ದಾಗಿಂದನೂ ನಾವು ಅಂದರೆ ಸಣ್ಣವ್ರು ಇರ್ತಾರಲ್ಲ ಅವಾಗೂ ಅಷ್ಟೇ ನಾವು ಮಕ್ಕಳನ್ನ ಎತ್ಕೊಂಡೇ ಬೆಟ್ಟ ಹತ್ತಿದ್ದೀವಿ. ಒಣ್ಕಲ್ ತೀರ್ಥ ಗಂಟ ಹತ್ತಿದ್ದೀವಿ. ಮೇಲಕ್ಕೂ ಒಂದು ಸರಿ ಹೋಗಿದ್ದೀವಿ. ನೋಡ್ಬೇಕು, ಇವತ್ತು ಹೋಗ್ಬೇಕು ಮೇಲ್ಗಡೆಗೆ ಅಂತ ಹೊರಟ್ವಿ. ನೋಡ್ಬೇಕು ಪೂರ್ತಿ ಮೇಲಕ್ಕೆ ಹೋಗಿದ್ದೀವೋ ಇಲ್ವಾ ಅಂತ ನೆಕ್ಸ್ಟ್ ಬರೋ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ವೆಯ್ಟ್ ಮಾಡ್ತೀರಿ. ಶಿವಗಂಗೆ ಒಳಗಡೆ ಬಂದ್ವಿ. ಬರಬೇಕಾದ್ರೆ ಒಂದು ಕೋತಿ ಕಾಣಿಸ್ತು. ಆ ಕೋತಿಗೆ ಬಾಯಾರಿಕೆ ಆಗ್ಬಿಟ್ಟಿತ್ತೇನೋ, ಹಾಗಾಗಿ ನೀರು ಹುಡುಕ್ತಾಯಿತ್ತು, ಹಿಂಗೆ ನೋಡ್ತಾ ಇತ್ತು. ಅದಕ್ಕೆ ನಾವು ಬಾಟ್ಲಲ್ಲಿ ನೀರು ತೊಗೊಂಡಿದ್ವಿ ಕುಡಿಯೋಕ್ಕೆ. ಹೋಟ್ಲಿಗೆ ಹೋಗಿದ್ವಲ್ಲ, ಹೋಟೆಲಲ್ಲಿ ನೀರು ತೊಗೊಂಡಿದ್ವಿ. ನೋಡ್ಬೋದು ಇಲ್ಲಿ ಪಾಪ ಕಾಲಿಲ್ಲ, ಒಂದು ಕಾಲು ನೀರು ಹುಡುಕ್ತಾಯಿತ್ತು. ಸರಿ ಅಂತ ನೀರು ಕೊಡೋಕೆ ಹೋದೆ ನಾನೇ. ನಮ್ಮ ಮಕ್ಕಳು ಎದ್ರಕಂತಾರೆ ಕೋತಿ ಹತ್ರ ಹೋಗೋಕ್ಕೆ. ನೋಡಿ ಕ್ಯಾಪ್ ತೆಗೆದ್ಬಿಟ್ಟು ಕೊಡೋಣ ಅಂತ ಹೋದರೆ ಅಂದರೆ ಅದು ಏನೋ ಹೊಡಿಯೋಕ್ಕೆ ಬಂದಿದ್ದಾರೆ ಅನ್ನೋ ಥರ ಕೋಪ ಮಾಡ್ಕೊಂತು. ಬಟ್ ಹಾಗೆ ಕೊಟ್ಟಿದ್ದಕ್ಕೆ ಅದೇ 1 ನಿಮಿಷಕ್ಕೆ ತೆಗೆದ್ಬಿಟ್ಟು ನೀರು ಕುಡಿತೈತೆ. ನಾವು ಕಡಲೆಕಾಯಿ ತಗೊಂಡೋಗಿದ್ವಲ್ಲ, ಇದಕ್ಕೂ ಸ್ವಲ್ಪ ಕೊಡೋಣ ಅಂದ್ಬಿಟ್ಟು ಕಡಲೆಕಾಯಿ ಎಲ್ಲ ಕೊಟ್ವಿ. ನಾವು ಶಿವಗಂಗೆಗೆ ಹೋಗೋದೇ ಇದಕ್ಕೋಸ್ಕರನೇ ಇಷ್ಟ ನನಗೆ. ಅಲ್ಲೆಲ್ಲ ಕೋತಿ ಇರ್ತವೆ, ಮತ್ತು ಅಲ್ಲೆಲ್ಲ ಪ್ಲೇಸ್ ಎಲ್ಲ ಚೆನ್ನಾಗಿದೆ, ಮತ್ತು ದೇವ್ರ ದರ್ಶನವೂ ಆಗುತ್ತೆ ಅಂದ್ಬಿಟ್ಟು ಇಲ್ಲಿಗೆ ಬರ್ತಿರ್ತೀವಿ ಅವಾಗವಾಗ. ಇದಕ್ಕೂ ಕಡಲೆಕಾಯಿ ಕೊಟ್ವಿ. ಅಲ್ಲಿ ಕಡಲೆಕಾಯಿ ಕೊಟ್ಟಿದ ತಕ್ಷಣ ಅಲ್ಲಿ ಸುತ್ತಮುತ್ತ ಇರೋ ಅಂಥ ಕೋತಿಗಳೆಲ್ಲ ಬಂದವು. ಇನ್ನೂ 4-5 ಕೋತಿ ಬಂದವು. ನೋಡ್ಬೋದು ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲು. ಮಧ್ಯಾಹ್ನ ಬಿಸಿಲಲ್ಲಿ ಹೊರಟ್ವಲ್ಲ, ಸಖತ್ ಬಿಸಿಲು ಸಖತ್ತು ಬಿಸಿಲು. ಈಚೆ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಬಿಸಿಲಿತ್ತು. ನೋಡ್ಬೋದು ಕೋತಿಗಳೆಲ್ಲ ಬಂದು ಕಡಲೆಕಾಯಿ ತಗೊಂಡು ಹೋದ್ವು. ನಾವು ಕೊಟ್ಬಿಟ್ಟು ಹೋಗ್ತಾಯಿದ್ದೀವಿ ಶಿವಗಂಗೆ ಬೆಟ್ಟ ಹತ್ತೋಣ ಅಂತ. ಫಸ್ಟು ಇಲ್ಲಿಂದ ಗಂಗಾಧರಪ್ಪನ ದರ್ಶನ ಮತ್ತು ವನ್ನಾದೇವಮ್ಮನ ದರ್ಶನ ಮಾಡೋಣ ಅಂತ ಹೊರಟ್ವಿ. ಆಮೇಲೆ ಒಣ್ಕಲ್ ತೀರ್ಥಕ್ಕೆ ಹೋಗೋಣ, ಇಲ್ಲಿ ದರ್ಶನ ಮಾಡಿಕೊಂಡು ಅಂತ. ಇಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ದೇವ್ರ ಪೂಜೆ ಸಾಮಾನೆಲ್ಲ ಸಿಗುತ್ತೆ, ತಗೊಂಡೋಗ್ಬೋದು. ನಾವು ಪೂಜೆ ಸಾಮಾನೇನು ತೊಗೊಂಡ್ಲಿಲ್ಲ, ಹಾಗೆ ದರ್ಶನ ಮಾಡ್ಕೊಂಬರೋಣ ಅಂತ ಹೋದ್ವಿ. ಏಕೆಂದರೆ ಅವಾಗೂ ಪೂಜೆ ಹೋಗ್ದಾಗೆಲ್ಲ ಮಾಡಿಸ್ತಾ ಇರ್ತೀವಿ ಅಂದ್ಬಿಟ್ಟು. ಜನನೂ ಅಷ್ಟೇ, ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಜನ ಇದ್ದರು. ಅಂದರೆ ನಾವು ಯಾರನ್ನ ಅಲ್ಲಿ ಹಣ್ಣೆಲ್ಲ ಅಂಗಡಿ ಇಟ್ಕೊಂಡಿರ್ತಾರಲ್ಲ ಬೆಟ್ಟಕ್ಕೆ ಹೋಗೋ ದಾರಿಲಿ, ಅವ್ರಿಗೆ ಕೇಳಿದೆ ಯಾಕೆ ಇವತ್ತು ಜನ ಕಮ್ಮಿ ಇದ್ದಾರೆ ಅಂತ. ಇವಾಗ ನಾವು ಹೋಗಿದ್ದೆ ಲೇಟ್ ಮಧ್ಯಾಹ್ನ, ಆಲ್ರೆಡಿ ಅವರು ಬೆಟ್ಟಕ್ಕೆ ಹೋಗಿ ವಾಪಸ್ ಇಳಿತಾಯಿದ್ರು. ಸ್ವಲ್ಪ ಜನ ಕಮ್ಮಿನೇ ಇತ್ತು ಇವತ್ತು ಸಂಡೇ. ಮಾಮೂಲಿ ಡೇಸ್ಗಿಂತ ಸಂಡೇ ಜಾಸ್ತಿ ಇರ್ತಾರೆ, ಬಟ್ ಇವತ್ತು ಸಂಡೇ ಇದ್ದರೂ ಕೂಡ ಸ್ವಲ್ಪ ಜನ ಕಮ್ಮಿ ಇದ್ದರು. ಎಲ್ಲ ದರ್ಶನ ದರ್ಶನ ಮಾಡೋಕೆ ವನ್ನಾದೇವಮ್ಮನ ದೇವಸ್ಥಾನಕ್ಕೆ ವನ್ನಾದೇವಮ್ಮ ಮತ್ತು ಗಂಗಾಧರೇಶ್ವರನ ದರ್ಶನ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಬಟ್ ಜನ ಕಮ್ಮಿ ಇದ್ದರು ಇವತ್ತು.
ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಏಕೆ ಅಂದರೆ ಮುಂದೆ ಇವತ್ತು ನೋಡ್ಬೋದು 10 ನಿಮಿಷದ ಮೇಲೆ ವಿಡಿಯೋ ಆಯಿತು. ನನ್ನ ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಟ್ಟಿರಿ. ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ದರ್ಶನ ಮಾಡಿರೋ ವಿಡಿಯೋ ಎಲ್ಲ ಮುಂದಿನ ಬ್ಲಾಗಲ್ಲಿ, ಮತ್ತು ಬೆಟ್ಟಕ್ಕೆ ಹೋಗಿರೋ ವಿಡಿಯೋನಷ್ಟೇ ಮುಂದಿನ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಗಣೇಶನ ನೋಡಿದ್ರಲ್ಲ, ಗಣೇಶ ಹೋಗಿದ ತಕ್ಷಣವೇ ಸಿಗ್ತಾರೆ, ಹಾಗಾಗಿ ಒಂದು ಕ್ಲಿಪ್ಪಿಂಗ್. ಗಣೇಶ ಹೋಗಿದ ತಕ್ಷಣವೇ ಸಿಗ್ತಾರೆ, ದರ್ಶನ ಮಾಡ್ಕೊಂಡು ಹೊರಟ್ವಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.